ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತು ವಾಟ್ ದೇ ವಾಂಟ್ ಟು ಟೆಲ್ ಯು, ಅವ್ರು ನಿಮ್ಗೆ ಏನ್ ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ ಆ ಥರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಆದ್ರಿಂದ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ನೋಡಬಹುದು. ಇಲ್ಲಿ 2 ಪೈಲ್ ಇದೆ. ಒಂದು ಪಿಂಕ್ ಕ್ರೇಯಾನ್, ಸೆಕೆಂಡ್ ಒನ್ ಯೆಲ್ಲೋ ಕ್ರೇಯಾನ್. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನ ಆರಿಸ್ಕೊಳ್ಳಿ. ಮತ್ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದೀರೋ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಮತ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಈಗ ರೀಡಿಂಗ್ ನೋಡೋಣ. ಹಲೋ ಪೈಲ್ ನಂಬರ್ 1, ನೀವು ದಿ ಸನ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ಗೆ ಟ್ಯಾರೋ ಕಾರ್ಡ್ಸ್ ಏನ್ ಹೇಳುತ್ತೆ, ನಿಮ್ ಪರ್ಸನ್ ನಿಮ್ಗೆ ಏನ್ ಹೇಳಬೇಕು ಅನ್ಕೊಂಡಿದ್ದಾರೆ, ಏನ್ ಮೆಸೇಜಸ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಆ ಥರ ನೋಡೋಣ. ವಾಟ್ ದೇ ವಾಂಟ್ ಟು ಟೆಲ್ ಯು. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ಯಾರು ಯಾವಾಗ ಬೇಕಾದ್ರೂ ನೋಡಬಹುದು. ಇದು ಎಲ್ರಿಗೂ ಅನ್ವಯಿಸುತ್ತೆ. ಆ ಥರ ಹೇಳ್ತಾ ಈಗ ನಿಮ್ಗೆ ಕಾರ್ಡ್ಸ್ ಏನ್ ಬರುತ್ತೆ, ಏನ್ ಹೇಳುತ್ತೆ ನೋಡೋಣ. ಅವ್ರು ನಿಮ್ಗೆ ಏನ್ ಹೇಳಬೇಕು ಅನ್ಕೊಂಡಿದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ, ನಿಮ್ ಪರ್ಸನ್ ಮನಸ್ಸಲ್ಲಿ ಏನಿದೆ ನೋಡೋಣ. ಪೇಜ್ ಆಫ್ ಸಾರ್ಟ್ಸ್, ದಿ ಸ್ಟ್ರೆಂತ್ ಕಾರ್ಡ್, 3 of swords, 9 of pentacles, one more, the emperor card, bottom of the deck, 4 of cups. ಇಲ್ಲಿ ನಿಮ್ಗೆ ಏನ್ ಹೇಳ್ತಾ ಹೋಗುತ್ತೆ ಕಾರ್ಡ್ಸ್ ನೋಡೋಣ. ಇಲ್ಲಿ ಲಿಯೋ, ಏರಿಸ್, ಪೆಂಟಿಕಲ್ಸ್ ಇರೋದ್ರಿಂದ ಅರ್ತ್ ಎಲಿಮೆಂಟ್, ಟಾರಸ್, ವಿರ್ಗೋ, ಕ್ಯಾಪ್ರಿಕಾನ್, ಸ್ವೋರ್ಡ್ಸ್, ಜೆಮಿನಿ, ಲಿಬ್ರಾ, ಅಕ್ವೇರಿಯಸ್. ಇಲ್ಲಿ ಕಪ್ಸು ಇದೆ, ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನೋಡೋಣ. ಇಲ್ಲಿ ಮೇನ್ ಲಿಯೋ ಅಂಡ್ ಏರಿಸ್. ಇಲ್ಲಿ ಅವ್ರು ಏನ್ ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಗೆ ಅಂದ್ರೆ, ಇಲ್ಲಿ ನಿಮ್ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿದೆ, ಅವ್ರಿಗೆ ನಿಮ್ ಮೇಲೆ ತುಂಬಾ ಮನ್ಸಿದೆ. ಇಲ್ಲಿ ಅವ್ರು ಏನ್ ಹೇಳಬೇಕು ಅನ್ಕೊಂಡಿದ್ದಾರೆ ನಿಮ್ಗೆ ಆ ಥರ ನೋಡಿದಾಗ, ನಿಮ್ಮಿಬ್ಬರ ರಿಲೇಶನ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ನೀವು ಯೋಚನೆ ಮಾಡೋದು ಬೇಡ, ಮನ್ಸು ಕೆಡ್ಸ್ಕೊಳ್ಳೋದು ಬೇಡ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಅವರು ನಿಮ್ಗೆ ವಯಸ್ಸಲ್ಲಿ ದೊಡ್ಡವರು ಇರಬಹುದು, ತುಂಬಾ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇರಬಹುದು. ನಿಮ್ ಪರ್ಸನ್ ಇಲ್ಲಿ ನಿಮ್ಮ ಏನೇ ಡೌಟ್ಗಳಿರಬಹುದು, ಇಲ್ಲಿ ಅದಕ್ಕೆ ಆನ್ಸರ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾನು ಬೇರೆ ಯಾವ ಒಂದು ರಿಲೇಶನ್ಶಿಪ್ ನಾನು ಒಪ್ಕೋತಾ ಇಲ್ಲ, ನನಗೆ ಬೇರೆ ಯಾರು ಇಷ್ಟ ಆಗ್ತಾ ಇಲ್ಲ, ಆದ್ರಿಂದ ನಿಮ್ಮ ಡೌಟ್ಸ್ಗಳನ್ನೆಲ್ಲ ಬಿಟ್ಟು ಈ ಒಂದು ರಿಲೇಶನ್ಶಿಪ್ ನಲ್ಲಿ ನಂಬಿಕೆ ಇಡಿ ಅನ್ನೋ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅವರು ನಿಮ್ಮ ಪರ್ಸನ್ ಇಲ್ಲಿ. ಎಷ್ಟೋ ಸರಿ ನಿಮ್ಗೆ ಅವರು ಸ್ವಲ್ಪ ಬೇಜಾರಾಗಿ ಮಾತಾಡಿರಬಹುದು. ನಿಮ್ಮ ರಿಲೇಶನ್ಶಿಪ್ ಶುರುನಲ್ಲಿ ಒಂದು ಇಮೆಚ್ಯೂರ್ ಆಗಿ ನಡಿಕೊಂಡು ಬಂತು. ಆದ್ರೆ ಬರ್ತಾ ಬರ್ತಾ ಇಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆಗಿ ನೀವಿಬ್ರು ಮುಂದುವರೆದಿದ್ದೀರಾ ಅನ್ನೋದು ಹೇಳ್ತಾ ಇದೆ. ಇಲ್ಲಿ 9 of pentacles. ನಿಮ್ಗೊಂದು ಪ್ರಾಸ್ಪೆರಿಟಿ ಇದೆ, ಮುಂದೆ ಅಬಂಡೆನ್ಸ್ ಇದೆ. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ ಮೆಸೇಜ್ಗಳು ನಿಮ್ ಪರ್ಸನ್ ಇಂದ, ಈ ಒಂದು ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿದೆ, ಇಲ್ಲೊಂದು ಮೆಚ್ಯೂರಿಟಿ ಇದೆ ಈಗ, ಆದ್ರಿಂದ ಡೋಂಟ್ ಬ್ರೇಕ್ ಯೋರ್ ಹಾರ್ಟ್ ಅನ್ನೋದು ಹೇಳ್ತಾ ಇದೆ. ಇಲ್ಲಿ ಅವರು ಯಾವ ಒಂದು ಸಂಬಂಧದಲ್ಲೂ ಇಲ್ಲ ಸದ್ಯದಲ್ಲಿ, ಯಾರನ್ನೂ ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ ಇಲ್ಲಿ. ಆದ್ರಿಂದ ನೀವು ಯೋಚನೆ ಬಿಟ್ಟು ಈ ಒಂದು ರಿಲೇಶನ್ಶಿಪ್ ನಲ್ಲಿ ನಂಬಿಕೆ ಇಟ್ಕೋಬೇಕು ಅನ್ನೋದನ್ನ ಹೇಳ್ತಾ ಇದೆ. ಮೆಸೇಜ್ಗಳು ಬರ್ತಾ ಇದೆ ನಿಮ್ ಪರ್ಸನ್ ಇಂದ. ಇದಕ್ಕೆ ಮತ್ತೆ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ, ಏನ್ ಮೆಸೇಜಸ್ ಕೊಡುತ್ತೆ. ಇಲ್ಲಿ 4 of Wands,
ದಿ ವರ್ಲ್ಡ್ ಕಾರ್ಡ್, ದಿ ಮೂನ್ ಕಾರ್ಡ್, ಬಾಟಮ್ ಆಫ್ ದಿ ಡೆಕ್ 8 ಆಫ್ ಪೆಂಟಿಕಲ್ಸ್. ಇಲ್ಲೊಂದು ಸೆಲೆಬ್ರೇಷನ್ ಇದೆ ಅಂತ ಹೇಳ್ತಾ ಇದೆ. ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರಬಹುದು. ದಿ ವರ್ಲ್ಡ್ ಕಾರ್ಡ್ ಜರ್ನಿ ತೋರಿಸುತ್ತೆ. ನಿಮ್ ಲೈಫ್ ಮುಂದೆ ತುಂಬಾ ಚೆನ್ನಾಗಾಗುತ್ತೆ. ಆದ್ರೆ ಈ ನಿಮ್ಮ ಯೋಚನೆಗಳು, ದಿ ಮೂನ್ ಕಾರ್ಡ್, ದಿ 3 ಆಫ್ ಸೋರ್ಸ್, ಅದನ್ನೆಲ್ಲ ಬಿಡಿ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ಆದ್ರಿಂದ ಯಾವುದೇ ಒಂದು ಡೌಟ್ಸ್ ಇರಬಹುದು, ನಿಮ್ ರಿಲೇಶನ್ಶಿಪ್ ಮುಂದೆ ಸ್ಟ್ರಾಂಗ್ ಆಗಿ ನಡೀತಾ ಹೋಗುತ್ತೆ. ದಿ ವರ್ಲ್ಡ್ ಕಾರ್ಡ್, ದಿ ಸ್ಟ್ರೆಂತ್ ಎಲ್ಲ ಇರೋದ್ರಿಂದ ಇಲ್ಲೊಂದು ಸೆಲೆಬ್ರೇಷನ್ ಇದೆ. ಸದ್ಯದಲ್ಲಿ ನಿಮ್ ಪರ್ಸನ್ ಅವರ ಕೆಲಸದಲ್ಲಿ ಬ್ಯುಸಿ ಆಗಿರಬಹುದು. ಕೆಲವು ಸರಿ ನಿಮ್ಗೆ ಟೈಮ್ ಕೊಡಕ್ ಆಗದಿರಬಹುದು. ಅವ್ರಿಗೆ ನಿಮ್ಮ ಡೌಟ್ಸ್ಗಳನ್ನೆಲ್ಲ ಬಿಡಿ ಅನ್ನೋದನ್ನ ಹೇಳ್ತಾ ಇದೆ. ಇದಕ್ಕೆ ಗೈಡೆನ್ಸ್ ನೋಡೋಣ, ಏನ್ ಕೊಡುತ್ತೆ ಟ್ಯಾರೋ ಕಾರ್ಡ್ಸ್ ನಿಮ್ಗೆ. ಕೆಲವು ಗೈಡೆನ್ಸ್ ನೋಡೋಣ ಇಲ್ಲಿಂದ. Four of Wands, confirmation. 7 of Swords, 9 of Wands, Queen of Swords. One more, 7 of Pentacles. Bottom of the deck, Page of Pentacle. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ ಅಂತಂದ್ರೆ, ಇಲ್ಲೊಂದು ಸೆಲೆಬ್ರೇಷನ್ ಇದೆ ಅನ್ನೋದೊಂದು ಮತ್ತೆ ಒಂದು ಕನ್ಫರ್ಮೇಶನ್ ಆಗ್ತಾ ಇದೆ ಇಲ್ಲಿ. 4 ಆಫ್ ವ್ಯಾಂಡ್ಸ್, ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಇರಬಹುದು, ನಿಮ್ಮ ಒಂದು ಕಮಿಟ್ಮೆಂಟ್ ಇರಬಹುದು. ನಿಮ್ದು ಏನೇನ್ ಡೌಟ್ ಇದೆ ಅದೆಲ್ಲ ಬಿಟ್ಟು ನಿಮ್ ಪರ್ಸನ್ ನಿಮ್ಗೋಸ್ಕರ ಬರ್ತಾರೆ. ಅವರು ಬೇರೆ ಯಾವ ಒಂದು ರಿಲೇಶನ್ಶಿಪ್ ನಲ್ಲೂ ಇಲ್ಲ ಅನ್ನೋದು ಹೇಳ್ತಾ ಇದೆ. ಇಲ್ಲೊಂದು ಕನ್ಫರ್ಮೇಶನ್ ತೋರಿಸ್ತಾ ಇದೆ. ಇಲ್ಲಿ 7 ಆಫ್ ಸೋರ್ಸ್, 7 ಆಫ್ ಪೆಂಟಿಕಲ್ಸ್, 2, 7 ಬಂದಾಗ ಇದೊಂದು ಟ್ರೂ ಲವ್ ಅನ್ನೋದು ಹೇಳ್ತಾ ಹೋಗುತ್ತೆ. ನಿಮ್ ಮನಸ್ಸಲ್ಲಿ ಏನೇ ಡೌಟ್ ಇರಬಹುದು, ಆದ್ರಿಂದ ಇಲ್ಲೊಂದು ಸೆಲೆಬ್ರೇಷನ್ ತೋರಿಸ್ತಾ ಇದೆ. ಇಲ್ಲಿ ಒರಾಕಲ್ ಕಾರ್ಡ್ಸ್ ನಿಮ್ಗೆ ಏನ್ ಮೆಸೇಜ್ ಕೊಡಬಹುದು ನೋಡೋಣ. ಪ್ರೆಸೆಂಟ್, ownership, action, one more, expression, joy. ಇಲ್ಲಿ ರೆಸ್ಪೆಕ್ಟ್ ಹೇಳ್ತಾ ಇದೆ. ನಿಮ್ ಮೇಲೆ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಇದೆ. ಇಲ್ಲಿ ಏನ್ ಮೆಸೇಜಸ್ ಬರ್ತಾ ಇದೆ ಅಂದ್ರೆ ಜಾಯ್. ಅದಕ್ಕೋಸ್ಕರ ನೀವು ರೆಡಿ ಆಗ್ತೀರಾ. ಇಲ್ಲೊಂದು ಕಮಿಟ್ಮೆಂಟ್ ಇರಬಹುದು, ಸೆಲೆಬ್ರೇಷನ್ ಇರಬಹುದು. ಆತರ ನಿಮ್ಗೆ ಮೆಸೇಜ್ ಕೊಡ್ತಾ ಇದಾರೆ. ಪ್ರಿಪೇರ್ ಫಾರ್ ದಿ ಸೆಲೆಬ್ರೇಷನ್, ಪ್ರಿಪೇರ್ ಫಾರ್ ದಿ ಕಮಿಟ್ಮೆಂಟ್, ಆತರ ಮೆಸೇಜ್ ಬರ್ತಾ ಇದೆ. ಆದ್ರಿಂದ ಬಿ ಹ್ಯಾಪಿ. ಓನರ್ಶಿಪ್ ಇರಬಹುದು, ಆಕ್ಷನ್ ತಗೊಳ್ಳೋದಿರಬಹುದು, ಎಕ್ಸ್ಪ್ರೆಷನ್, ಜಾಯ್, ರೆಸ್ಪೆಕ್ಟ್, ಆತರ ಬರ್ತಾ ಇದೆ ನಿಮ್ಗೆ ಕಾರ್ಡ್ಸ್ ಅಲ್ಲಿ. ನಿಮ್ ಮೇಲೆ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಇದೆ ಅಂತ ಹೇಳ್ತಾ ಇದಾರೆ. ಆಕ್ಷನ್ ತಗೋತಾರೆ. ಇಲ್ಲೊಂದು ಕಮಿಟ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ. ಆ ಥರನೂ ಎಲ್ಲ ಕಾರ್ಡ್ ಮೆಸೇಜ್ ಕೊಡ್ತಾ ಇದೆ ನಿಮ್ ಪರ್ಸನ್ ಇಂದ. ಇಲ್ಲಿ ಫೇತ್, ಹ್ಯಾವ್ ಫೇತ್ ಅಂತ ಹೇಳ್ತಾ ಇದ್ದಾರೆ. ಸೆಂಟ್ರಿಂಗ್, abundance, gratitude. ಇಲ್ಲಿ ಪೇಷನ್ಸ್ ಹೇಳ್ತಾ ಇದೆ ಕಾರ್ಡ್ ನಿಮ್ಗೆ. ಆದ್ರಿಂದ ನಿಮ್ ಪರ್ಸನ್ ಇಂದ ಏನೇನ್ ಮೆಸೇಜ್ಗಳು ಬರ್ತಾ ಇದೆ ಕಾರ್ಡ್ ಮುಖಾಂತರ ನೋಡಿದಾಗ, ಫೇತ್, ಹ್ಯಾವ್ ಫೇತ್ ಇನ್ ಮೀ ಅಂತ ಹೇಳ್ತಾ ಇದ್ದಾರೆ. ಸೆಂಟ್ರಿಂಗ್,
ಆದ್ರಿಂದ ಈ ಒಂದು ಕಾರ್ಡ್ ನಿಮ್ಗೆ ಏನ್ ಹೇಳುತ್ತೆ, ಬಿಲೀವ್ ಇನ್ ಯೋರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್, ಆ ತರ ಹೇಳ್ತಾ ಇದ್ದಾರೆ ನಿಮ್ ಪರ್ಸನ್ ನಿಮ್ಗೆ. ಅಬಂಡೆನ್ಸ್, ನಿಮ್ ಲೈಫಲ್ಲಿ ತುಂಬಾ ಪ್ರೀತಿ ಇದೆ, ರೆಸ್ಪೆಕ್ಟ್ ಇದೆ. ನಿಮ್ ಪರ್ಸನ್ ನಿಮ್ಗೋಸ್ಕರ ಫೇತ್ಫುಲ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಬಿ ಗ್ರೇಟ್ಫುಲ್, ಹ್ಯಾವ್ ಗ್ರಾಟಿಟ್ಯೂಡ್, ಆ ತರ ತೋರಿಸ್ತಾ ಇದೆ. ಆದ್ರಿಂದ ನಿಮ್ಮ ಯಾವುದೇ ಮನಸ್ಸಲ್ಲಿ ಡೌಟ್ಗಳಿರ್ಬೋದು, ಅದನ್ನೆಲ್ಲ ಬಿಟ್ಟು ಬಿ ಹ್ಯಾಪಿ ಅನ್ನೋದು ಹೇಳ್ತಾ ಇದೆ. ಆದ್ರಿಂದ ಇದಕ್ಕೆ ಕೆಲವು ಇಂಟ್ಯೂಟಿವ್ ಮೆಸೇಜಸ್ ಹ್ಯಾಂಡ್ ಮೇಡ್ ಕಾರ್ಡ್ಸ್ ಇಂದ ನೋಡೋಣ ಏನ್ ಹೇಳತ್ತೆ ಅಂತ. ಏನ್ ಮೆಸೇಜಸ್ ಕೊಡ್ತಾ ಇದ್ದಾರೆ ನಿಮ್ ಪರ್ಸನ್, ಆ ತರ ನೋಡೋಣ. ಲೆಟ್ us meet in the coffee house. There is eternal love, we are together. Waited all my life to find someone like you. ಇವೆಲ್ಲ ನಿಮ್ ಪರ್ಸನ್ ಇಂದ ಬರುವಂತಹ ಮೆಸೇಜ್ಗಳಾಗಿದೆ. Whether I am right or wrong, I am sorry. Our love is too precious. Call me sometimes. ಮತ್ತೆ one more. You are not alone. You are loved, blessed by the divine. So, gratitude ನಿಮಗೆ ಬಂದಿರೋದ್ರಿಂದ you are blessed. You are not alone. You are loved, blessed by the divine. Be grateful to God. ಆ ಥರ ಕಾರ್ಡ್ಸ್ ನಿಮ್ಗೆ ಹೇಳ್ತಾ ಇದೆ. Let us meet in the coffee house. ನಿಮ್ಗೆ 4 of Wands ಇದೆಲ್ಲ ಬಂದಿರೋದ್ರಿಂದ there is commitment, there is happiness in your life. There is eternal love, we are together, ಆ ಥರ ಹೇಳ್ತಾ ಇದ್ದಾರೆ. Waited all my life to find someone like you. Whether I am right or wrong, I am sorry. Our love is too precious. Call me sometimes. ಇವೆಲ್ಲ ನಿಮ್ ಪರ್ಸನ್ ಇಂದ ಬರುವಂತ ಮೆಸೇಜ್ಗಳಾಗಿರಬಹುದು. ನಿಮ್ ಲೈಫ್ ಮುಂದೆ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2, ನೀವು ಈ ಜರ್ನಿ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ಗೆ ಟ್ಯಾರೋ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ನಿಮ್ ಪರ್ಸನ್ ನಿಮ್ಗೆ ಏನ್ ಹೇಳಬೇಕು ಅನ್ಕೊಂಡಿದ್ದಾರೆ, ಆ ಥರ ಟ್ಯಾರೋ ಕಾರ್ಡ್ಸ್ ಇಂದ ಮೆಸೇಜಸ್ ನೋಡೋಣ. ವಾಟ್ ದೇ ವಾಂಟ್ ಟು ಟೆಲ್ ಯು, ಆ ಥರ ನೋಡಿದಾಗ ಏನೇನು ಮೆಸೇಜಸ್ ಬರ್ಬೋದು ನಿಮ್ಗೆ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ರಿಗೂ ಅನ್ವಯಿಸುತ್ತೆ. ಏನ್ ಮೆಸೇಜಸ್ ಬರುತ್ತೆ ನಿಮ್ಗೆ ನೋಡೋಣ. Knight of Swords, 10 of Cups, the Hermit card, Seven of Pentacles, Ace of Swords. ಏನ್ ಹೇಳ್ತಾ ಹೋಗುತ್ತೆ ಕಾರ್ಡ್ಸ್ ನಿಮ್ಗೆ ನೋಡೋಣ. ಬಾಟಮ್ ಆಫ್ ದಿ ಡೆಕ್, Seven of Wands. ಇಲ್ಲಿ ಏನ್ ಹೇಳುತ್ತೆ ನಿಮ್ಗೆ ಅಂದ್ರೆ ನಿಮ್ ಪರ್ಸನ್ ಎನರ್ಜಿ ನಿಮ್ಗೆ ಏನ್ ಮೆಸೇಜಸ್ ಕೊಡ್ತಾ ಇದೆ. ಇಲ್ಲೊಂದು ಹ್ಯಾಪಿ ಫ್ಯಾಮಿಲಿ ಇದೆ. ನೀವಿಲ್ಲಿ ಯಾವುದೇ ವಿಷಯಕ್ಕೋಸ್ಕರ ಹರ್ಮಿಟ್ ಮೋಡ್ಗೆ ಹೋಗಿರಬಹುದು. ಆದ್ರೆ ನಿಮ್ ಪರ್ಸನ್ ನಿಮ್ಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾನು ಆದಷ್ಟು ಬೇಗ ಬರ್ತಾ ಇದ್ದೀನಿ, ಮುಂದೆ ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಇದೆ, ಒಂದು ಕಮಿಟ್ಮೆಂಟ್ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅವರು. ಸದ್ಯದಲ್ಲಿ ಅವರು ಬ್ಯುಸಿಯಾಗಿರಬಹುದು, ಅವರ ಕೆಲಸ ಆಗಿರಬಹುದು, ಬಿಸ್ನೆಸ್ ಆಗಿರಬಹುದು. ಸದ್ಯದಲ್ಲಿ ಬ್ಯುಸಿ ಆಗಿದ್ದೀನಿ, ಆದಷ್ಟು ಬೇಗ ಬರ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ಯಾವುದೇ ವಿಷಯಕ್ಕೋಸ್ಕರ ನೀವಿಲ್ಲಿ ಬೇಜಾರು ಮಾಡ್ಕೊಂಡಿರಬಹುದು, ಕಾಯ್ತಾ ಇರಬಹುದು. ಇಲ್ಲಿ ಅವರು ಯಾವುದೇ ಒಂದು ರಿಲೇಶನ್ಶಿಪ್ ಅವರು ಒಪ್ಕೋತಾ ಇಲ್ಲ ಇಲ್ಲಿ. ಅದರಿಂದ ನಿಮ್ಗೋಸ್ಕರ ಅವರು ಬರ್ತಾರೆ ಅನ್ನೋದನ್ನ ಹೇಳ್ತಾ ಇದೆ. ನಿಮ್ ಮೇಲೆ ಅವ್ರಿಗೆ ತುಂಬಾ ಪ್ರೀತಿ ಇದೆ. ನೈಟ್ ಆಫ್ ಸಾರ್ಟ್ಸ್,
ಏಸ್ ಆಫ್ ಸಾರ್ಟ್ಸ್. ಯಾರು ಏನೇ ಹೇಳಿದ್ರು ಕೇಳುವಂಥ ಮನಸ್ಥಿತಿನಲ್ಲಿ ಇಲ್ಲ ಅವರು. ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಅಭಿಮಾನ ಇದೆ ಅನ್ನೋದನ್ನ ಹೇಳ್ತಾ ಇದಾರೆ ಅವರು. ನಾನು ಬಂದೇ ಬರ್ತೀನಿ, ಡೋಂಟ್ ವರಿ, ಆ ಥರನೂ ಹೇಳ್ತಾ ಇದ್ದಾರೆ. ಮತ್ತೆ ನೆಕ್ಸ್ಟ್ ಇನ್ನು ಏನೇನು ಮೆಸೇಜ್ಗಳು ಬರಬಹುದು ನಿಮಗೆ ನೋಡೋಣ. ಏನು ಹೇಳ್ಬೋದು ಅವರು, ಏನು ಹೇಳಬೇಕು ಅನ್ಕೊಂಡಿದ್ದಾರೆ. ಡೆತ್ ಕಾರ್ಡ್, 8 of Pentacles, 2 of Cups, Knight of Cups, one more, 8 of Swords, King of Swords, bottom of the deck. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ, ನಿಮ್ ಪರ್ಸನ್ ಒಬ್ರು ಡಿಸಿಪ್ಲಿನ್ಡ್ ಪರ್ಸನ್ ಆಗಿರಬಹುದು. ಹಿ ಈಸ್ ಕಾನ್ಸಂಟ್ರೇಟಿಂಗ್ ಆನ್ ಹಿಸ್ ವರ್ಕ್, ಆ ತರ ಹೇಳ್ತಾ ಇದೆ. ಅವರೊಂದು ಡಿಸಿಪ್ಲಿನ್ ಪರ್ಸನ್ ಆಗಿರಬಹುದು. ಅವ್ರ ಬಿಸ್ನೆಸ್ ಆಗ್ಲಿ ಕೆಲಸ ಆಗ್ಲಿ ಅದನ್ನ ತುಂಬಾ ಇಷ್ಟಪಡ್ತಾರೆ ಅವರು. ಅದರಲ್ಲಿ ಒಂದು ಸಕ್ಸಸ್ ನೋಡ್ಬೇಕು ಅನ್ನೋದನ್ನು ಇಷ್ಟಪಡ್ತಾರೆ. ಆದ್ರೆ ನಿಮ್ಮನ್ನ ಮರ್ತಿಲ್ಲ ಇಲ್ಲಿ ಅವರು. ಅವ್ರು ನಿಮ್ಗೆ ಏನ್ ಮೆಸೇಜ್ ಕೊಡ್ತಾ ಇದಾರೆ ಅಂತಂದ್ರೆ, ವೇಟಿಂಗ್ ಪೀರಿಯಡ್ ಎಲ್ಲ ಮುಗೀತಾ ಇದೆ, ನಾನ್ ಬರ್ತೀನಿ, ಆತರ ಇಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಹೇಳ್ತಾ ಇದೆ. ಅವ್ರ ಮನಸ್ಸಿಗೆ ನೀವು ನೆನಪಾಗಿದ್ದೀರಾ, ಇಲ್ಲೊಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಅವ್ರಿಗೆ. ಅದರಿಂದ ಆದಷ್ಟು ಬೇಗ ಬರ್ತಾರೆ. ಇಲ್ಲಿ ನೈಟ್ ಆಫ್ ಕಪ್ಸ್ ಮತ್ತೆ ಇಲ್ಲಿ 2 ಆಫ್ ಕಪ್ಸ್, ಇದೆರಡು ನಿಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ, ಮುಂದೆ ಒಂದು ಸೆಲೆಬ್ರೇಷನ್ ಇದೆ, ಫ್ಯಾಮಿಲಿ ಸೆಲೆಬ್ರೇಷನ್. ನಾನು ಬೇಗ ಬರ್ತಾ ಇದ್ದೀನಿ. ಯಾವುದೇ ಒಂದು ಕೆಲಸದ ಅಡಚಣೆ ಇರಬಹುದು, ಏನೇ ಪ್ರಾಬ್ಲಮ್ಸ್ ಇರಬಹುದು, ಆದ್ರೆ ಮನಸ್ಸಲ್ಲಿ ನೀವಿದ್ದೀರಾ ಅನ್ನೋದನ್ನ ಹೇಳ್ತಾ ಇದಾರೆ ಅವರು. ಇಲ್ಲಿ ಇಷ್ಟು ದಿವಸ ಏನೇನು ಯೋಚನೆ ಮಾಡ್ತಾ ಇದ್ರಿ, ಏನೇನು ನಿಮ್ಮ ನೆಗೆಟಿವಿಟೀಸ್ಗಳಿತ್ತು, ಅದಕ್ಕೆಲ್ಲ ಇಲ್ಲೊಂದು ರೀಬರ್ತ್, ಎಲ್ಲ ಕೊನೆಗೊಂಡು ಒಳ್ಳೆಯ ಕೆಲವು ಮೆಸೇಜ್ಗಳು ನಿಮ್ಗೆ ಮಾಡ್ತಾರೆ ನಿಮ್ ಪರ್ಸನ್ ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲಿ 10 ಆಫ್ ಕಪ್ಸ್ ಒಂದು ಕಂಪ್ಲೀಷನ್ ಹೇಳುತ್ತೆ. ಇಲ್ಲಿ ನಿಮ್ಗೆ 2, 8 ಕಾರ್ಡ್ಸ್ ಬಂದಿರೋದ್ರಿಂದ ಇದೊಂದು ಇನ್ಸ್ಪಿರೇಷನ್ ಹೇಳುತ್ತೆ, ಟ್ರಾವೆಲ್ ಹೇಳುತ್ತೆ, ಪೀಸ್ ಆಫ್ ಮೈಂಡ್ ಆ ಥರನು. ಆದ್ರಿಂದ ನಿಮ್ ಪರ್ಸನ್ ಎಲ್ಲೇ ಒಂದು ಡಿಸ್ಟೆನ್ಸ್, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರಬಹುದು, ಬೇರೆ ಊರಲ್ಲಿ ಇರಬಹುದು, ನಿಮ್ಗೋಸ್ಕರ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ದೇರ್ ಇಸ್ ಪೀಸ್ ಆಫ್ ಮೈಂಡ್ ಫಾರ್ ಯು ಅನ್ನೋದು ಹೇಳ್ತಾ ಇದೆ. ಇಲ್ಲಿ ನೈಟ್ ಆಫ್ ಕಪ್ಸ್, ಆದಷ್ಟು ಬೇಗ ಬಂದು ಯಾವುದೇ ಡೌಟ್ಸ್ಗಳು ಇರಬಹುದು ಅದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ಆ ಥರ ನಿಮಗೆ ಮೆಸೇಜ್ಗಳು ಬರ್ತಾ ಇದೆ ಇಲ್ಲಿ. ಆದ್ರಿಂದ ಇದಕ್ಕೆ ಒಂದು ಕನ್ಫರ್ಮೇಶನ್, ಒಂದು ಗೈಡೆನ್ಸ್ ಏನಿರಬಹುದು ನೋಡೋಣ. ನಿಮ್ಮ ಲೈಫಲ್ಲಿ ಮುಂದೆ ಒಂದು ಫ್ಯಾಮಿಲಿ ಲೈಫ್ ಇದೆ, ಕಮಿಟ್ಮೆಂಟ್ ಇದೆ, Seven of Pentacles, Ace of Pentacles, Page of Pentacles. Wow. Knight of Pentacles. ಮತ್ತೆ 10 of Pentacles, 10 of Cups. 10 ಆಫ್ ಕಪ್ಸ್ ನಿಮ್ಗೆ 2 ಸಾರಿ ಬಂದಿದೆ. ಆದ್ರಿಂದ ಇಲ್ಲೊಂದು ಫ್ಯಾಮಿಲಿ ಸೆಲೆಬ್ರೇಷನ್ ಇದೆ, 10 ಆಫ್ ಪೆಂಟಿಕಲ್ಸ್ ಇದೆ, 10 ಆಫ್ ಕಪ್ಸ್ ಇದೆ. 3 ಸಾರಿ ನಿಮ್ಗೆ 10 ಬರ್ತಾ ಇದೆ ಇಲ್ಲಿ. ಇಲ್ಲೊಂದು ಕಂಪ್ಲೀಷನ್ ಇದೆ, ಟ್ರಾವೆಲ್ ಇದೆ, ಪೀಸ್ ಆಫ್ ಮೈಂಡ್ ತೋರಿಸ್ತಾ ಇದೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಪೆಂಟಿಕಲ್ಸ್, 10 ಆಫ್ ಪೆಂಟಿಕಲ್ಸ್, 7 ಆಫ್ ಪೆಂಟಿಕಲ್ಸ್. ಇಲ್ಲಿ ಏನ್ ತೋರಿಸ್ತಾ ಇದೆ, ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ನಿಮ್ ಪರ್ಸನ್ ಅಂತಂದ್ರೆ, ಅವರೊಂದು ಕೆಲಸದಲ್ಲಿ ಇರಬಹುದು, ಬಿಸ್ನೆಸ್ ಅಲ್ಲಿ ಬ್ಯುಸಿ ಆಗಿರಬಹುದು, ಅವರು ಅದನ್ನ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಬರ್ತಾರೆ ಅನ್ನೋದನ್ನ ಇಲ್ಲೆಲ್ಲ ಹೇಳ್ತಾ ಇದೆ. ಇದೊಂದು ಫೈನಾನ್ಷಿಯಲ್ ಅಬಂಡೆನ್ಸ್ ತೋರಿಸುತ್ತೆ. ಅವರ ಬಿಸ್ನೆಸ್ ಆಗಿರಬಹುದು, ಅವರ ಏನೇ ಈಗ ಪ್ರೆಸೆಂಟ್ ವರ್ಕ್ ಸಿಚುಯೇಷನ್ ಇರಬಹುದು,
ಅಲ್ಲಿ ತುಂಬಾ ದುಡ್ಡು ಬರೋ ಸಾಧ್ಯತೆ ಕಾಣ್ತಾ ಇದೆ. ಇಲ್ಲಿ ಎಲ್ಲ ಪೆಂಟಿಕಲ್ಸ್ ಕಾರ್ಡ್ಸ್ ಬಂದಿರೋದ್ರಿಂದ ಇಲ್ಲೊಂದು ಫೈನಾನ್ಷಿಯಲ್ ಅಬಂಡೆನ್ಸ್ ಇದೆ. ಅವ್ರು ಅದಕ್ಕೋಸ್ಕರ ವರ್ಕ್ ಮಾಡ್ತಾ ಇದ್ದಾರೆ, ಅದು ಹೇಳ್ತಾ ಇದ್ದಾರೆ ಅವರು. ಆದ್ರಿಂದ ಮುಂದೆ ನಿಮ್ಗೆ ಒಳ್ಳೆ ಲೈಫ್ ಇದೆ. 10 ಆಫ್ ಕಪ್ಸ್ ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ತೋರಿಸುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ತೋರಿಸ್ತಾ ಇದೆ. ಇಲ್ಲಿ 8 ಆಫ್ ವ್ಯಾಂಡ್ಸ್, ಏಸ್ ಆಫ್ ಕಪ್ಸ್, ಏಸ್ ಆಫ್ ಪೆಂಟಕಲ್ಸ್. ದಿಸ್ ರಿಲೇಶನ್ಶಿಪ್ ಈಸ್ ಫುಲ್ ಆಫ್ ಇಮೋಷನ್ಸ್, ಪ್ರಾಸ್ಪ್ಯಾರಿಟಿ ಅಂಡ್ ಅಬಂಡೆನ್ಸ್. ಆ ಥರ ಮೆಸೇಜ್ಗಳು ಬರ್ತಾ ಇದೆ ನಿಮ್ಗೆ. ಈ ಮೆಸೇಜ್ಗಳು ನಿಮ್ ಪರ್ಸನ್ ಇಂದ ಇರಬಹುದು ಅಥವಾ ಡಿವೈನ್ ಇಂದನೂ ಇರಬಹುದು. ನಿಮ್ಗೆ ಯಾವುದೇ ನಿಮ್ಮ ಕೆಲವು ಡೌಟ್ಸ್ ಗಳಿರಬಹುದು, ಮುಂದೆ ನನ್ನ ಲೈಫ್ ಹೇಗಪ್ಪ ಏನು ಆ ಥರ ಎಲ್ಲ ನೀವು ಅನ್ಕೊಂಡಾಗ ಇಲ್ಲಿ ಒಳ್ಳೊಳ್ಳೆ ನಿಮ್ಗೆ ಆಪರ್ಚುನಿಟೀಸ್ ನಿಮ್ಗೂ ಬರಬಹುದು, ನಿಮ್ಗೂ ಜಾಬ್ ಸಿಗಬಹುದು, ನಿಮಗ್ ಮುಂದೆ ಒಂದು ಫ್ಯಾಮಿಲಿ ಲೈಫ್ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. ನೀವು ಜರ್ನಿ ಕಾರ್ಡ್ ಆರಿಸ್ಕೊಂಡಿರೋದ್ರಿಂದ ನಿಮ್ ಲೈಫಲ್ಲಿ ಜರ್ನಿ ಇರಬಹುದು. ನಿಮ್ದು ಇದೊಂದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಇರಬಹುದು. ಪ್ಯೂರಿಟಿ, ಸ್ಯಾಂಕ್ಚುರಿ, intuition, harmony, bottom of the deck, transition. ಇಲ್ಲಿ ನಿಮ್ಗೆ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ, ದಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ರೀಬರ್ತ್, ಟ್ರಾನ್ಸಿಷನ್, ಟ್ರಾನ್ಸ್ಫಾರ್ಮೇಶನ್, ಪ್ಯೂರಿಟಿ. ಯುವರ್ ಲವ್ ಇಸ್ ಪ್ಯೂರ್. ದೇರ್ ಇಸ್ ಪ್ಯೂರಿಟಿ, ಹಾರ್ಮನಿ ಮತ್ತು ಇಂಟ್ಯೂಷನ್ ಇದೆ. ಆದ್ರಿಂದ ಇಲ್ಲೊಂದು ರೀಬರ್ತ್ ಇರಬಹುದು. ನಿಮ್ ರಿಲೇಶನ್ಶಿಪ್ ಇಲ್ಲೊಂದು ಕಂಪ್ಲೀಟ್ ಮೀನಿಂಗ್ ತಗೊಳುತ್ತೆ. ಒಂದು ಸೆಲೆಬ್ರೇಷನ್ ಇರುತ್ತೆ, ಒಂದು ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಇನ್ನು ಕೆಲವು ಮೆಸೇಜಸ್ ನೋಡೋಣ. ಇಲ್ಲಿ ನಿಮ್ ಪರ್ಸನ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆದಷ್ಟು ಬೇಗ ಬರ್ತೀನಿ, ಕಮಿಟ್ಮೆಂಟ್, ವಾವ್, cause and effect, empathy, one more, elevation, forgiveness. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ ಕಾರ್ಡ್ ಅಂದ್ರೆ, ಕೆಲವು ಯಾವುದೇ ನಿಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು, ಫರ್ಗಿವ್ ಆತರ ಕೇಳ್ತಾ ಇದಾರೆ. ಫರ್ಗಿವ್ ಮೀ ಅಂತ. ಕಮಿಟ್ಮೆಂಟ್ ಇದೆ, ಆದಷ್ಟು ಬೇಗ ಬಂದು ಒಂದು ಕಮಿಟ್ ಮಾಡ್ಕೋತೀನಿ ಅಂತಾನೂ ನಿಮ್ಗೆ ಮೆಸೇಜ್ ಹೇಳ್ತಾ ಇದಾರೆ. ಇಲ್ಲಿ ಕಾಸ್ ಅಂಡ್ ಎಫೆಕ್ಟ್, ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು, ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಎಂಪತಿ ಮತ್ತೆ ಇಲ್ಲಿ ಎಲಿವೇಶನ್, ನಿಮ್ಗೊಂದು ಒಳ್ಳೆ ವೈಬ್ರೇಷನ್ ಬರುತ್ತೆ. ಕೆಲವು ಬ್ಲೆಸ್ಸಿಂಗ್ಸ್ ಇರಬಹುದು, ಕೆಲವು ಮೆಸೇಜಸ್ ಫ್ರಮ್ ಯುವರ್ ಪರ್ಸನ್ ಆರ್ ಡಿವೈನ್, ಕೆಲವು ಇಂಟ್ಯೂಟಿವ್ ಮೆಸೇಜಸ್ ನೋಡೋಣ ಏನ್ ಹೇಳ್ತಾರೆ. ಲವ್ ಎಟ್ ಫಸ್ಟ್ ಸೈಟ್, ಮತ್ತೆ ವೆನ್ ಯು ವಿಲ್ ಬಿ ಕಮಿಂಗ್, my strongest prayer, our relation continues forever. ಆ ಥರ ತೋರಿಸ್ತಾ ಇದೆ. ಕೆಲವು ನಿಮ್ಮ ಪರ್ಸನ್ ಇಂದ ಬಂದಿರುವಂತ ಮೆಸೇಜ್ಗಳು, ಯುವರ್ ವಾಯ್ಸ್ ಈಸ್ ವೆರಿ ಸ್ಪೆಷಲ್ ಟು ಮೀ, ಸೊ ಬಿ ಹ್ಯಾಪಿ, ಲೆಟ್ us laugh together and grow old together. There is a new beginning. Final card. No arguments, please smile. ಆ ಥರ ನಿಮಗೆ ಮೆಸೇಜ್ಗಳು ಬರ್ತಾ ಇದೆ. ಯು ಆರ್ ಮೈ ಡ್ರೀಮ್ ಕಮ್ ಟ್ರೂ. ಇವೆಲ್ಲ ಕೆಲವು ಮೆಸೇಜ್ ಇರಬಹುದು ನಿಮ್ಮ ಪರ್ಸನ್ ಇಂದ. ಇಲ್ಲೊಂದು ನೀವು ಟ್ರಾವೆಲ್ ಕಾರ್ಡ್ ಆರಿಸ್ಕೊಂಡಿರೋದ್ರಿಂದ ಇದೊಂದು ಲವ್ ಎಟ್ ಫಸ್ಟ್ ಸೈಟ್ ಇರಬಹುದು. ವೆನ್ ಯು ವಿಲ್ ಬಿ ಕಮಿಂಗ್ ಆ ಥರ ನೀವು ಕೇಳ್ತಾ ಇದ್ದೀರಾ. ಮೈ ಸ್ಟ್ರಾಂಗೆಸ್ಟ್ ಪ್ರೇಯರ್ ಈಸ್ ಅವರ್ ರಿಲೇಷನ್ ಕಂಟಿನ್ಯೂಸ್ ಫಾರ್ ಎವರ್.
Your voice is very special to me. Let us laugh together and grow old together. ನಿಮ್ಗೆ ಇಲ್ಲೊಂದು ಫ್ಯಾಮಿಲಿ ಕಾರ್ಡ್ ಬಂದಿರೋದ್ರಿಂದ 10 ಆಫ್ ಕಪ್ಸ್ 2 ಸರಿ ಬಂದಿದೆ ನಿಮ್ಗೆ. ಯು ವಿಲ್ ಹ್ಯಾವ್ ಎ ವೆರಿ ಗುಡ್ ಫ್ಯಾಮಿಲಿ ಇನ್ ಫ್ಯೂಚರ್. ದೇರ್ ಈಸ್ ಅ ನ್ಯೂ ಬಿಗಿನಿಂಗ್. ನೋ ಆರ್ಗ್ಯುಮೆಂಟ್ಸ್. ಪ್ಲೀಸ್ ಸ್ಮೈಲ್. ಸೊ ಬಿ ಹ್ಯಾಪಿ. ಆ ಥರ ಹೇಳ್ತಾ ನಿಮ್ಮ ಲೈಫ್ ಹೀಗೆ ಚೆನ್ನಾಗಾಗ್ಲಿ ಮುಂದೆ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.